ರಾಜ್ಯದಲ್ಲಿ ಯುದ್ಧದ ಕಾರ್ಮೋಡ. ಪುಲ್ವಾಮಾದಲ್ಲಿ ಪಾಕ್ ಉಗ್ರರ ಉಪಟಳ. ಭದ್ರತಾ ಪಡೆಗಳ ಗುಂಡೇಟಿಗೆ ಓರ್ವ ಉಗ್ರ ಮಟಾಶ್. ಮತ್ತೊಬ್ಬ ಉಗ್ರನಿಗೆ ಗುಂಡೇಟು, ಗಂಭೀರ ಗಾಯ. ಪೆಟ್ಟು ಬಿದ್ದರೂ ಕೂಡ ಹಾಪಿ ಪಾಕಿಸ್ತಾನ ಇನ್ನೂ ಕೂಡ ಬುದ್ಧಿ ಕಲಿತಿಲ್ಲ. ದಕ್ಷಿಣ ಕಾಶ್ಮೀರದಲ್ಲಿ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ. ಮೊನ್ನೆ ಶೋಪಿಯಾನ್ನಲ್ಲಿ 3 ಲಷ್ಕರ್ ಉಗ್ರರು ಮಟಾಶ್ ಆಗಿದ್ದಾರೆ. ನಾದೇರ್ ಟ್ರಾಪ್ ಅವಂತಿಪೋರಾದಲ್ಲಿ ಸೇನೆ ಆಪರೇಷನ್ಸ್ ನಡೀತಾ ಇದೆ. ಇವತ್ತು ಪುಲ್ವಾಮಾ ಮತ್ತೆ ಪೂಂಚ್ ಸೆಕ್ಟರ್ನಲ್ಲಿ ಏನಾಗ್ತಾ ಇದೆ ನೋಡಿದ್ವಿ. ಅದೇ ರೀತಿ ಶೋಪಿಯಾನ್ನಲ್ಲಿ ಹೇಗೆ 3 ಉಗ್ರರನ್ನ ಹೊಡೆದಾಕಿದ್ರು ಅನ್ನೋದನ್ನ ನೋಡಿದ್ವಿ. ಕೋಂಬಿಂಗ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ ಭದ್ರತಾ ಪಡೆಗಳದ್ದು ಒಂದು ಕಡೆ. ಮತ್ತೊಂದು ಕಡೆ ಇನ್ನೊಂದು ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಭದ್ರತಾ ಪಡೆಗಳ ಮೇಲೆ ಎಂದಿನಂತೆ ಇರೋದು ಏನಂತಂದ್ರೆ ಅಲ್ಲಿನ ನಾಗರಿಕರನ್ನ ಕಾಪಾಡುವಂಥದ್ದು. ಈಗ ಪಾಕಿಸ್ತಾನಕ್ಕೆ ಸ್ವಲ್ಪನೂ ಕೂಡ ಒಂಥರ ನಸುಗುನಿ ಬುದ್ಧಿ. ಅವ್ರಿಗೆ ಯುದ್ಧ ನಿಂತಿದೆ, ಕದನ ವಿರಾಮ ಅಥವಾ ಕದನ ಯಾವುದೇ ಡಿಫರೆನ್ಸ್ ಇಲ್ಲ. ಸೊ ಅವರು ಭಯೋತ್ಪಾದಕರ ರೀತಿಯಲ್ಲೂ ನುಗ್ಗಿ ನಮ್ಮ ಪ್ರಜೆಗಳನ್ನೇ ಗುರಿಯಾಗಿಸಿಕೊಂಡು ಭಾರತವನ್ನು ಹೊಡೆಯೋಕೆ ನೋಡ್ತಾ ಇರುವಂತದ್ದು. ಅಲ್ಲಿನ ಕಾಶ್ಮೀರಿಗರ ಬ್ರೈನ್ ವಾಶ್ ಮಾಡಿ ಅವ್ರನ್ನ ಬಳಸ್ಕೊಳ್ಳುವಂಥದ್ದು ಉಗ್ರಗಾಮಿ ಚಟುವಟಿಕೆಗಳಿಗೆ. ಈಗ ನಮ್ಮ ಸೇನೆಯ ಮೇಲಿರ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಅಲ್ಲಿನ ನಮ್ಮ ಪ್ರಜೆಗಳನ್ನ ಕೂಡ ಕಾಪಾಡಿಕೊಳ್ಳುವಂಥದ್ದು. ಆ ಎಲ್ಲ ಕೆಲಸವನ್ನ ಸೇನೆ ಅತ್ಯಂತ ಸಮರ್ಥವಾಗಿ. ರಾಜ್ಯದಲ್ಲಿ ಯುದ್ಧದ ಕಾರ್ಮೋಡ. ಪುಲ್ವಾಮಾದಲ್ಲಿ ಪಾಕ್ ಉಗ್ರರ ಉಪಟಳ. ಭದ್ರತಾ ಪಡೆಗಳ ಗುಂಡೇಟಿಗೆ ಓರ್ವ ಉಗ್ರ ಮಟಾಶ್. ಮತ್ತೊಬ್ಬ ಉಗ್ರನಿಗೆ ಗುಂಡೇಟು, ಗಂಭೀರ ಗಾಯ. ಪೆಟ್ಟು ಬಿದ್ದರೂ ಕೂಡ ಹಾಪಿ ಪಾಕಿಸ್ತಾನ ಇನ್ನೂ ಕೂಡ ಬುದ್ಧಿ ಕಲಿತಿಲ್ಲ. ದಕ್ಷಿಣ ಕಾಶ್ಮೀರದಲ್ಲಿ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ. ಮೊನ್ನೆ ಶೋಪಿಯಾನ್ನಲ್ಲಿ 3 ಲಷ್ಕರ್ ಉಗ್ರರು ಮಟಾಶ್ ಆಗಿದ್ದಾರೆ. ನಾದೇರ್ ಟ್ರಾಪ್ ಅವಂತಿಪೋರಾದಲ್ಲಿ ಸೇನೆ ಆಪರೇಷನ್ಸ್ ನಡೀತಾ ಇದೆ. ಇವತ್ತು ಪುಲ್ವಾಮಾ ಮತ್ತೆ ಪೂಂಚ್ ಸೆಕ್ಟರ್ನಲ್ಲಿ ಏನಾಗ್ತಾ ಇದೆ ನೋಡಿದ್ವಿ. ಅದೇ ರೀತಿ ಶೋಪಿಯಾನ್ನಲ್ಲಿ ಹೇಗೆ 3 ಉಗ್ರರನ್ನ ಹೊಡೆದಾಕಿದ್ರು ಅನ್ನೋದನ್ನ ನೋಡಿದ್ವಿ. ಕೋಂಬಿಂಗ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ ಭದ್ರತಾ ಪಡೆಗಳದ್ದು ಒಂದು ಕಡೆ. ಮತ್ತೊಂದು ಕಡೆ ಇನ್ನೊಂದು ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಭದ್ರತಾ ಪಡೆಗಳ ಮೇಲೆ ಎಂದಿನಂತೆ ಇರೋದು ಏನಂತಂದ್ರೆ ಅಲ್ಲಿನ ನಾಗರಿಕರನ್ನ ಕಾಪಾಡುವಂಥದ್ದು. ಈಗ ಪಾಕಿಸ್ತಾನಕ್ಕೆ ಸ್ವಲ್ಪನೂ ಕೂಡ ಒಂಥರ ನಸುಗುನಿ ಬುದ್ಧಿ. ಅವ್ರಿಗೆ ಯುದ್ಧ ನಿಂತಿದೆ, ಕದನ ವಿರಾಮ ಅಥವಾ ಕದನ ಯಾವುದೇ ಡಿಫರೆನ್ಸ್ ಇಲ್ಲ. ಸೊ ಅವರು ಭಯೋತ್ಪಾದಕರ ರೀತಿಯಲ್ಲೂ ನುಗ್ಗಿ ನಮ್ಮ ಪ್ರಜೆಗಳನ್ನೇ ಗುರಿಯಾಗಿಸಿಕೊಂಡು ಭಾರತವನ್ನು ಹೊಡೆಯೋಕೆ ನೋಡ್ತಾ ಇರುವಂತದ್ದು. ಅಲ್ಲಿನ ಕಾಶ್ಮೀರಿಗರ ಬ್ರೈನ್ ವಾಶ್ ಮಾಡಿ ಅವ್ರನ್ನ ಬಳಸ್ಕೊಳ್ಳುವಂಥದ್ದು ಉಗ್ರಗಾಮಿ ಚಟುವಟಿಕೆಗಳಿಗೆ. ಈಗ ನಮ್ಮ ಸೇನೆಯ ಮೇಲಿರ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಅಲ್ಲಿನ ನಮ್ಮ ಪ್ರಜೆಗಳನ್ನ ಕೂಡ ಕಾಪಾಡಿಕೊಳ್ಳುವಂಥದ್ದು. ಆ ಎಲ್ಲ ಕೆಲಸವನ್ನ ಸೇನೆ ಅತ್ಯಂತ ಸಮರ್ಥವಾಗಿ. ರಾಜ್ಯದಲ್ಲಿ ಯುದ್ಧದ ಕಾರ್ಮೋಡ. ಪುಲ್ವಾಮಾದಲ್ಲಿ ಪಾಕ್ ಉಗ್ರರ ಉಪಟಳ. ಭದ್ರತಾ ಪಡೆಗಳ ಗುಂಡೇಟಿಗೆ ಓರ್ವ ಉಗ್ರ ಮಟಾಶ್. ಮತ್ತೊಬ್ಬ ಉಗ್ರನಿಗೆ ಗುಂಡೇಟು, ಗಂಭೀರ ಗಾಯ. ಪೆಟ್ಟು ಬಿದ್ದರೂ ಕೂಡ ಹಾಪಿ ಪಾಕಿಸ್ತಾನ ಇನ್ನೂ ಕೂಡ ಬುದ್ಧಿ ಕಲಿತಿಲ್ಲ. ದಕ್ಷಿಣ ಕಾಶ್ಮೀರದಲ್ಲಿ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ. ಮೊನ್ನೆ ಶೋಪಿಯಾನ್ನಲ್ಲಿ 3 ಲಷ್ಕರ್ ಉಗ್ರರು ಮಟಾಶ್ ಆಗಿದ್ದಾರೆ. ನಾದೇರ್ ಟ್ರಾಪ್ ಅವಂತಿಪೋರಾದಲ್ಲಿ ಸೇನೆ ಆಪರೇಷನ್ಸ್ ನಡೀತಾ ಇದೆ. ಇವತ್ತು ಪುಲ್ವಾಮಾ ಮತ್ತೆ ಪೂಂಚ್ ಸೆಕ್ಟರ್ನಲ್ಲಿ ಏನಾಗ್ತಾ ಇದೆ ನೋಡಿದ್ವಿ. ಅದೇ ರೀತಿ ಶೋಪಿಯಾನ್ನಲ್ಲಿ ಹೇಗೆ 3 ಉಗ್ರರನ್ನ ಹೊಡೆದಾಕಿದ್ರು ಅನ್ನೋದನ್ನ ನೋಡಿದ್ವಿ. ಕೋಂಬಿಂಗ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ ಭದ್ರತಾ ಪಡೆಗಳದ್ದು ಒಂದು ಕಡೆ. ಮತ್ತೊಂದು ಕಡೆ ಇನ್ನೊಂದು ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಭದ್ರತಾ ಪಡೆಗಳ ಮೇಲೆ ಎಂದಿನಂತೆ ಇರೋದು ಏನಂತಂದ್ರೆ ಅಲ್ಲಿನ ನಾಗರಿಕರನ್ನ ಕಾಪಾಡುವಂಥದ್ದು. ಈಗ ಪಾಕಿಸ್ತಾನಕ್ಕೆ ಸ್ವಲ್ಪನೂ ಕೂಡ ಒಂಥರ ನಸುಗುನಿ ಬುದ್ಧಿ. ಅವ್ರಿಗೆ ಯುದ್ಧ ನಿಂತಿದೆ, ಕದನ ವಿರಾಮ ಅಥವಾ ಕದನ ಯಾವುದೇ ಡಿಫರೆನ್ಸ್ ಇಲ್ಲ. ಸೊ ಅವರು ಭಯೋತ್ಪಾದಕರ ರೀತಿಯಲ್ಲೂ ನುಗ್ಗಿ ನಮ್ಮ ಪ್ರಜೆಗಳನ್ನೇ ಗುರಿಯಾಗಿಸಿಕೊಂಡು ಭಾರತವನ್ನು ಹೊಡೆಯೋಕೆ ನೋಡ್ತಾ ಇರುವಂತದ್ದು. ಅಲ್ಲಿನ ಕಾಶ್ಮೀರಿಗರ ಬ್ರೈನ್ ವಾಶ್ ಮಾಡಿ ಅವ್ರನ್ನ ಬಳಸ್ಕೊಳ್ಳುವಂಥದ್ದು ಉಗ್ರಗಾಮಿ ಚಟುವಟಿಕೆಗಳಿಗೆ. ಈಗ ನಮ್ಮ ಸೇನೆಯ ಮೇಲಿರ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಅಲ್ಲಿನ ನಮ್ಮ ಪ್ರಜೆಗಳನ್ನ ಕೂಡ ಕಾಪಾಡಿಕೊಳ್ಳುವಂಥದ್ದು. ಆ ಎಲ್ಲ ಕೆಲಸವನ್ನ ಸೇನೆ ಅತ್ಯಂತ ಸಮರ್ಥವಾಗಿ. ರಾಜ್ಯದಲ್ಲಿ ಯುದ್ಧದ ಕಾರ್ಮೋಡ. ಪುಲ್ವಾಮಾದಲ್ಲಿ ಪಾಕ್ ಉಗ್ರರ ಉಪಟಳ. ಭದ್ರತಾ ಪಡೆಗಳ ಗುಂಡೇಟಿಗೆ ಓರ್ವ ಉಗ್ರ ಮಟಾಶ್. ಮತ್ತೊಬ್ಬ ಉಗ್ರನಿಗೆ ಗುಂಡೇಟು, ಗಂಭೀರ ಗಾಯ. ಪೆಟ್ಟು ಬಿದ್ದರೂ ಕೂಡ ಹಾಪಿ ಪಾಕಿಸ್ತಾನ ಇನ್ನೂ ಕೂಡ ಬುದ್ಧಿ ಕಲಿತಿಲ್ಲ. ದಕ್ಷಿಣ ಕಾಶ್ಮೀರದಲ್ಲಿ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ. ಮೊನ್ನೆ ಶೋಪಿಯಾನ್ನಲ್ಲಿ 3 ಲಷ್ಕರ್ ಉಗ್ರರು ಮಟಾಶ್ ಆಗಿದ್ದಾರೆ. ನಾದೇರ್ ಟ್ರಾಪ್ ಅವಂತಿಪೋರಾದಲ್ಲಿ ಸೇನೆ ಆಪರೇಷನ್ಸ್ ನಡೀತಾ ಇದೆ.
ಇವತ್ತು ಪುಲ್ವಾಮಾ ಮತ್ತೆ ಪೂಂಚ್ ಸೆಕ್ಟರ್ ನಲ್ಲಿ ಏನಾಗ್ತಾ ಇದೆ ನೋಡಿದ್ವಿ. ಅದೇ ರೀತಿ ಶೋಪಿಯಾನ್ ನಲ್ಲಿ ಹೇಗೆ 3 ಉಗ್ರರನ್ನ ಹೊಡೆದಾಕಿದ್ರು ಅನ್ನೋದನ್ನ ನೋಡಿದ್ವಿ. ಕೂಂಬಿಂಗ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ ಭದ್ರತಾ ಪಡೆಗಳದ್ದು ಒಂದು ಕಡೆ. ಮತ್ತೊಂದು ಕಡೆ ಇನ್ನೊಂದು ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಭದ್ರತಾ ಪಡೆಗಳ ಮೇಲೆ ಎಂದಿನಂತೆ ಇರೋದು ಏನಂತಂದ್ರೆ ಅಲ್ಲಿನ ನಾಗರಿಕರನ್ನ ಕಾಪಾಡುವಂಥದ್ದು. ಈಗ ಪಾಕಿಸ್ತಾನಕ್ಕೆ ಸ್ವಲ್ಪನೂ ಕೂಡ ಒಂಥರ ನಸುಗುನಿ ಬುದ್ಧಿ. ಅವ್ರಿಗೆ ಯುದ್ಧ ನಿಂತಿದೆ, ಕದನ ವಿರಾಮ ಅಥವಾ ಕದನ ಯಾವುದೇ ಡಿಫರೆನ್ಸ್ ಇಲ್ಲ. ಸೊ ಅವರು ಭಯೋತ್ಪಾದಕರ ರೀತಿಯಲ್ಲೂ ನುಗ್ಗಿ ನಮ್ಮ ಪ್ರಜೆಗಳನ್ನೇ ಗುರಿಯಾಗಿಸಿಕೊಂಡು ಭಾರತವನ್ನು ಹೊಡೆಯೋಕೆ ನೋಡ್ತಾ ಇರುವಂತದ್ದು. ಅಲ್ಲಿನ ಕಾಶ್ಮೀರಿಗರ ಬ್ರೈನ್ ವಾಶ್ ಮಾಡಿ ಅವ್ರನ್ನ ಬಳಸ್ಕೊಳ್ಳುವಂಥದ್ದು ಉಗ್ರಗಾಮಿ ಚಟುವಟಿಕೆಗಳಿಗೆ. ಈಗ ನಮ್ಮ ಸೇನೆಯ ಮೇಲಿರ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಅಲ್ಲಿನ ನಮ್ಮ ಪ್ರಜೆಗಳನ್ನ ಕೂಡ ಕಾಪಾಡಿಕೊಳ್ಳುವಂಥದ್ದು. ಆ ಎಲ್ಲ ಕೆಲಸವನ್ನ ಸೇನೆ ಅತ್ಯಂತ ಸಮರ್ಥವಾಗಿ ರಾಜ್ಯದಲ್ಲಿ ಯುದ್ಧದ ಕಾರ್ಮೋಡ. ಪುಲ್ವಾಮಾದಲ್ಲಿ ಪಾಕ್ ಉಗ್ರರ ಉಪಟಳ, ಭದ್ರತಾ ಪಡೆಗಳ ಗುಂಡೇಟಿಗೆ ಓರ್ವ ಉಗ್ರ ಮಟ್ಯಾಶ್, ಮತ್ತೊಬ್ಬ ಉಗ್ರನಿಗೆ ಗುಂಡೇಟು, ಗಂಭೀರ ಗಾಯ, ಪೆಟ್ಟು ಬಿದ್ದರೂ ಕೂಡ ಪಾಪಿ ಪಾಕಿಸ್ತಾನ ಇನ್ನೂ ಕೂಡ ಬುದ್ಧಿ ಕಲಿತಿಲ್ಲ. ದಕ್ಷಿಣ ಕಾಶ್ಮೀರದಲ್ಲಿ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ. ಮೊನ್ನೆ ಶೋಪಿಯಾನ್ನಲ್ಲಿ 3 ಲಷ್ಕರ್ ಉಗ್ರರು ಮಟ್ಯಾಶ್ ಆಗಿದ್ದಾರೆ. ನಾದೇರ್ ಟ್ರಾಪ್ ಅವಂತಿಪೋರಾದಲ್ಲಿ ಸೇನೆ ಆಪರೇಷನ್ಸ್ ನಡೀತಾ ಇದೆ. ಇವತ್ತು ಪುಲ್ವಾಮಾ ಮತ್ತೆ ಪೂಂಚ್ ಸೆಕ್ಟರ್ ನಲ್ಲಿ ಏನಾಗ್ತಾ ಇದೆ ನೋಡಿದ್ವಿ. ಅದೇ ರೀತಿ ಶೋಪಿಯಾನ್ ನಲ್ಲಿ ಹೇಗೆ 3 ಉಗ್ರರನ್ನ ಹೊಡೆದಾಕಿದ್ರು ಅನ್ನೋದನ್ನ ನೋಡಿದ್ವಿ. ಕೂಂಬಿಂಗ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ ಭದ್ರತಾ ಪಡೆಗಳದ್ದು ಒಂದು ಕಡೆ. ಮತ್ತೊಂದು ಕಡೆ ಇನ್ನೊಂದು ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಭದ್ರತಾ ಪಡೆಗಳ ಮೇಲೆ ಎಂದಿನಂತೆ ಇರೋದು ಏನಂತಂದ್ರೆ ಅಲ್ಲಿನ ನಾಗರಿಕರನ್ನ ಕಾಪಾಡುವಂಥದ್ದು. ಈಗ ಪಾಕಿಸ್ತಾನಕ್ಕೆ ಸ್ವಲ್ಪನೂ ಕೂಡ ಒಂಥರ ನಸುಗುನಿ ಬುದ್ಧಿ. ಅವ್ರಿಗೆ ಯುದ್ಧ ನಿಂತಿದೆ, ಕದನ ವಿರಾಮ ಅಥವಾ ಕದನ ಯಾವುದೇ ಡಿಫರೆನ್ಸ್ ಇಲ್ಲ. ಸೊ ಅವರು ಭಯೋತ್ಪಾದಕರ ರೀತಿಯಲ್ಲೂ ನುಗ್ಗಿ ನಮ್ಮ ಪ್ರಜೆಗಳನ್ನೇ ಗುರಿಯಾಗಿಸಿಕೊಂಡು ಭಾರತವನ್ನು ಹೊಡೆಯೋಕೆ ನೋಡ್ತಾ ಇರುವಂತದ್ದು. ಅಲ್ಲಿನ ಕಾಶ್ಮೀರಿಗರ ಬ್ರೈನ್ ವಾಶ್ ಮಾಡಿ ಅವ್ರನ್ನ ಬಳಸ್ಕೊಳ್ಳುವಂಥದ್ದು ಉಗ್ರಗಾಮಿ ಚಟುವಟಿಕೆಗಳಿಗೆ. ಈಗ ನಮ್ಮ ಸೇನೆಯ ಮೇಲಿರ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಅಲ್ಲಿನ ನಮ್ಮ ಪ್ರಜೆಗಳನ್ನ ಕೂಡ ಕಾಪಾಡಿಕೊಳ್ಳುವಂಥದ್ದು. ಆ ಎಲ್ಲ ಕೆಲಸವನ್ನ ಸೇನೆ ಅತ್ಯಂತ ಸಮರ್ಥವಾಗಿ ರಾಜ್ಯದಲ್ಲಿ ಯುದ್ಧದ ಕಾರ್ಮೋಡ. ಪುಲ್ವಾಮಾದಲ್ಲಿ ಪಾಕ್ ಉಗ್ರರ ಉಪಟಳ, ಭದ್ರತಾ ಪಡೆಗಳ ಗುಂಡೇಟಿಗೆ ಓರ್ವ ಉಗ್ರ ಮಟ್ಯಾಶ್, ಮತ್ತೊಬ್ಬ ಉಗ್ರನಿಗೆ ಗುಂಡೇಟು, ಗಂಭೀರ ಗಾಯ, ಪೆಟ್ಟು ಬಿದ್ದರೂ ಕೂಡ ಪಾಪಿ ಪಾಕಿಸ್ತಾನ ಇನ್ನೂ ಕೂಡ ಬುದ್ಧಿ ಕಲಿತಿಲ್ಲ. ದಕ್ಷಿಣ ಕಾಶ್ಮೀರದಲ್ಲಿ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ. ಮೊನ್ನೆ ಶೋಪಿಯಾನ್ನಲ್ಲಿ 3 ಲಷ್ಕರ್ ಉಗ್ರರು ಮಟ್ಯಾಶ್ ಆಗಿದ್ದಾರೆ. ನಾದೇರ್ ಟ್ರಾಪ್ ಅವಂತಿಪೋರಾದಲ್ಲಿ ಸೇನೆ ಆಪರೇಷನ್ಸ್ ನಡೀತಾ ಇದೆ. ಇವತ್ತು ಪುಲ್ವಾಮಾ ಮತ್ತೆ ಪೂಂಚ್ ಸೆಕ್ಟರ್ ನಲ್ಲಿ ಏನಾಗ್ತಾ ಇದೆ ನೋಡಿದ್ವಿ. ಅದೇ ರೀತಿ ಶೋಪಿಯಾನ್ ನಲ್ಲಿ ಹೇಗೆ 3 ಉಗ್ರರನ್ನ ಹೊಡೆದಾಕಿದ್ರು ಅನ್ನೋದನ್ನ ನೋಡಿದ್ವಿ. ಕೂಂಬಿಂಗ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ ಭದ್ರತಾ ಪಡೆಗಳದ್ದು ಒಂದು ಕಡೆ. ಮತ್ತೊಂದು ಕಡೆ ಇನ್ನೊಂದು ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಭದ್ರತಾ ಪಡೆಗಳ ಮೇಲೆ ಎಂದಿನಂತೆ ಇರೋದು ಏನಂತಂದ್ರೆ ಅಲ್ಲಿನ ನಾಗರಿಕರನ್ನ ಕಾಪಾಡುವಂಥದ್ದು. ಈಗ ಪಾಕಿಸ್ತಾನಕ್ಕೆ ಸ್ವಲ್ಪನೂ ಕೂಡ ಒಂಥರ ನಸುಗುನಿ ಬುದ್ಧಿ. ಅವ್ರಿಗೆ ಯುದ್ಧ ನಿಂತಿದೆ, ಕದನ ವಿರಾಮ ಅಥವಾ ಕದನ ಯಾವುದೇ ಡಿಫರೆನ್ಸ್ ಇಲ್ಲ. ಸೊ ಅವರು ಭಯೋತ್ಪಾದಕರ ರೀತಿಯಲ್ಲೂ ನುಗ್ಗಿ ನಮ್ಮ ಪ್ರಜೆಗಳನ್ನೇ ಗುರಿಯಾಗಿಸಿಕೊಂಡು ಭಾರತವನ್ನು ಹೊಡೆಯೋಕೆ ನೋಡ್ತಾ ಇರುವಂತದ್ದು. ಅಲ್ಲಿನ ಕಾಶ್ಮೀರಿಗರ ಬ್ರೈನ್ ವಾಶ್ ಮಾಡಿ ಅವ್ರನ್ನ ಬಳಸ್ಕೊಳ್ಳುವಂಥದ್ದು ಉಗ್ರಗಾಮಿ ಚಟುವಟಿಕೆಗಳಿಗೆ. ಈಗ ನಮ್ಮ ಸೇನೆಯ ಮೇಲಿರ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಅಲ್ಲಿನ ನಮ್ಮ ಪ್ರಜೆಗಳನ್ನ ಕೂಡ ಕಾಪಾಡಿಕೊಳ್ಳುವಂಥದ್ದು. ಆ ಎಲ್ಲ ಕೆಲಸವನ್ನ ಸೇನೆ ಅತ್ಯಂತ ಸಮರ್ಥವಾಗಿ